ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಅವರು ಒಂದು CIDಗೆ ತನಿಖೆ ಕೊಟ್ಟಿದ್ದಾರೆ, SITಗೆ ತನಿಖೆ ಕೊಟ್ಟಿಲ್ಲ. ಯಾಕಂದ್ರೆ SITಗೆ ಏನು ತನಿಖೆಗೆ ಕೊಟ್ಟಿದ್ದಾರೋ ಆ SITಗೆ ತನಿಖೆ ಕೊಟ್ಟಂತ ಟೈಮಲ್ಲಿ ಅವರು ಇದರಲ್ಲಿ, ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ, ಅವರು ರಾಜೀನಾಮೆಯನ್ನು ಕೊಡಕ್ಕಾಗಲ್ಲ, ರಾಜೀನಾಮೆಯನ್ನು ಕೊಡ್ಸಕ್ಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲ್ಲ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂತ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರುಸು ಮುರುಸಾಗುತ್ತೆ, ಸರ್ಕಾರಕ್ಕೆ ಇರುಸು ಮುರುಸಾಗುತ್ತೆ, ನಂತರ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ಇರುಸು ಮುರುಸಾಗುತ್ತೆ. ಅನೇಕ ಘಟನಾವಳಿಗಳನ್ನ ನಾವು ನೋಡಿದಂತ ಟೈಮಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಏನು ಅಂತೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ. ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ, ಇತಿಹಾಸವನ್ನು ತೆಗೆದು ನೋಡ್ರಿ, ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದ್ ರೀತಿ ಅಮಾಯಕರ ಬಲಿಯಾದಂತ ಟೈಮಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರು ಅವಂತ ಟೈಮಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕತೆಯನ್ನು ಒತ್ತು ಅವ್ರು ರಾಜೀನಾಮೆಯನ್ನು ಕೊಟ್ಟಿದಂತ ಕೂಡ ಘಟನೆಗಳು ನಾವು ನೋಡಿದ್ದೇವೆ. ಆದ್ರೆ ನಾನು ಇವತ್ತು ಆಶ್ಚರ್ಯ ಏನಂದ್ರೆ ಅದಕ್ಕೆ ಏನು ಇವತ್ತು ಅವರು ಕೈ ಹಾಕಿದ್ದಾರೆ ಅಂದ್ರೆ, ಸರ್ಕಾರದ ಹಣಕ್ಕೆ ಎಲ್ಲ ಒಂದು ಕಡೆ ಬೇರೆ ಕಡೆ ಇರಂತ ಅಕೌಂಟ್ ಇನ್ನೊಂದು ಕಡೆ ಓಪನ್ ಮಾಡ್ತಾರ, ಇನ್ನೊಂದು ಕಡೆ ಓಪನ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಅಲ್ಲಿ ಹೈದರಾಬಾದ್ಗೆ ಅಕೌಂಟ್ಗೆ ಸ್ಥಳಾಂತರ ಮಾಡ್ತಾರ. ಹೈದರಾಬಾದ್ ನಿಂದ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತು ಕೂಡ ತನಿಖೆ ಆಗ್ತೈತೆ ಅಂತ ಇದಾರ. ಅವರು SIT ಅವ್ರಿಗೆ ಎಷ್ಟು ಲಿಮಿಟ್ ಇದೆ, ಲಿಮಿಟ್ ಅವ್ರಿಗೆ ಸಮ್ ಲಿಮಿಟ್ಸ್ ಇರೋ ಕಾರಣ ನನ್ಗೆ ಇದು CBI ಕೊಟ್ರೆ ಬಹಳಷ್ಟು ಅನುಕೂಲ ಅನ್ನೋದಕ್ಕೆ ನಾನು CBIಗೆ ಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಅವ್ರ ಕೂಡ್ಲೆ ಮಂತ್ರಿಗಳು ರಾಜೀನಾಮೆಯನ್ನು ಕೂಡ ಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾವು ಈ ಹೋರಾಟ ಏನಿದೆ ಅದನ್ನು ಅವ್ರ 6ನೇ ತಾರೀಕು ತನಕ ಗಡುವು ಕೊಟ್ಟಿದ್ವಿ. ಅದನ್ನ ನಿರಂತರವಾಗಿ ಅವ್ರು ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡಲ್ಲ ಅಲ್ಲಿ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ.